ಹರೇ ಕೃಷ್ಣ. ಚಾತುರ್ಮಾಸ್ಯದಲ್ಲಿ ಆಚರಿಸುವ ಅನೇಕ ವ್ರತಗಳಲ್ಲಿ ಬಹಳ ಅಪರೂಪವಾದ ಒಂದು ವ್ರತವೇ ಲಕ್ಷಪದ್ಮ ವ್ರತ. ಪುರಾಣಗಳು ಈ ವ್ರತಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವನ್ನು ನೀಡಿವೆ. ಚಾತುರ್ಮಾಸ್ಯದಲ್ಲಿ ಭಗವಂತನನ್ನು ಸಂತೋಷಪಡಿಸಲು ಅನೇಕ ಮಾರ್ಗಗಳನ್ನು ಶಾಸ್ತ್ರಗಳು ತಿಳಿಸಿವೆ. ಅವುಗಳಲ್ಲಿ ಎಲ್ಲರಿಗೂ ಸುಲಭವಾಗಿ ಆಚರಿಸಲು ಸಾಧ್ಯವಾಗುವ ವಿಶೇಷವಾದ ಭಕ್ತಿ ಸಾಧನೆಯೇ ಲಕ್ಷಪದ್ಮ ವ್ರತ. ಚಾತುರ್ಮಾಸ್ಯವು ಭಗವಂತನ ಆರಾಧನೆಗೆ ಮೀಸಲಾದ ಪವಿತ್ರ ಅವಧಿ. ಈ 4 ತಿಂಗಳುಗಳಲ್ಲಿ ಮಾಡುವ ಜಪ, ತಪ, ಪಾರಾಯಣ, ದಾನ, ವ್ರತ, ದೇವತಾರಾಧನೆ ಮತ್ತು ಪ್ರತಿಯೊಂದು ಸತ್ಕಾರ್ಯಕ್ಕೂ ಸಾಮಾನ್ಯ ದಿನಗಳಿಗಿಂತ ವಿಶೇಷ ಫಲವಿದೆ ಎಂದು ಪುರಾಣಗಳು ತಿಳಿಸುತ್ತವೆ. ಆದ್ದರಿಂದ ನಮ್ಮ ಋಷಿಗಳು ಈ ಅವಧಿಯಲ್ಲಿ ಕನಿಷ್ಠ ಒಂದು ಒಳ್ಳೆಯ ನಿಯಮವನ್ನು ಕೈಗೊಂಡು ಭಗವಂತನ ಆರಾಧನೆಯಲ್ಲಿ ತೊಡಗಬೇಕು ಎಂದು ಉಪದೇಶಿಸಿದ್ದಾರೆ. ಅಂತಹ ನಿಯಮಗಳಲ್ಲಿ ಒಂದು ಲಕ್ಷಪದ್ಮ ವ್ರತ. ಈ ವ್ರತದ ಮಹಿಮೆಯನ್ನು ಸ್ಕಂದ ಪುರಾಣ ಅತ್ಯಂತ ಸುಂದರವಾಗಿ ವಿವರಿಸುತ್ತದೆ. ರಂಗವಲ್ಯ ಪದ್ಮಲಕ್ಷಂ ಕುರ್ವತಃ ಫಲಮುಚ್ಯತೆ ಚತ್ವಾರಿಂಶತ್ ಸಹಸ್ರಾಣಂ ಪ್ರಣಾಮಾನಾಂ ಲಭೇತ್ ಫಲಂ. ಈ ಶ್ಲೋಕದ ಅರ್ಥವೇನೆಂದರೆ, ಚಾತುರ್ಮಾಸ್ಯದ ಅವಧಿಯಲ್ಲಿ ರಂಗೋಲಿಯಿಂದ 1,00,000 ಪದ್ಮಗಳನ್ನು ಚಿತ್ರಿಸಿ ಭಗವಂತನಿಗೆ ಸಮರ್ಪಿಸುವವನಿಗೆ 40,000 ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದಷ್ಟೇ ಪುಣ್ಯ ದೊರೆಯುತ್ತದೆ. ಈಗಿನ ಕಾಲದಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡುವುದೇ ಹೆಚ್ಚು. ಅಂತಹದರಲ್ಲಿ 40,000 ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದಷ್ಟು ಪುಣ್ಯ ಈ 1,00,000 ಪದ್ಮ ವ್ರತದ ಆಚರಣೆಯಿಂದ ದೊರೆಯುತ್ತದೆ. ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಪದ ರಂಗವಲ್ಯ, ಅಂದರೆ ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಪುಡಿಯಿಂದ ಬಿಡಿಸುವ ಪದ್ಮ. ಇಲ್ಲಿ ಶಾಸ್ತ್ರವು ನಿಜವಾದ ಕಮಲದ ಹೂಗಳ ಬಗ್ಗೆ ಮಾತ್ರ ಹೇಳುತ್ತಿಲ್ಲ. ಭಕ್ತಿಯಿಂದ ಚಿತ್ರಿಸಿದ ಪದ್ಮವು ಭಗವಂತನ ಆರಾಧನೆಯಾಗುತ್ತದೆ ಎಂದು ತಿಳಿಸುತ್ತದೆ. ಇದೇ ಈ ವ್ರತದ ಅತ್ಯಂತ ದೊಡ್ಡ ವೈಶಿಷ್ಟ್ಯ. ನಮ್ಮ ಸನಾತನ ಧರ್ಮವು ಯಾವಾಗಲೂ ಭಕ್ತಿಯನ್ನು ಎಲ್ಲರಿಗೂ ಸುಲಭವಾಗಿಸಿದೆ. ಆರ್ಥಿಕವಾಗಿ ಎಲ್ಲರೂ ಒಂದೇ ಸ್ಥಿತಿಯಲ್ಲಿರುವುದಿಲ್ಲ, ಎಲ್ಲರಿಗೂ ಒಂದೇ ರೀತಿಯ ಅವಕಾಶಗಳು ಇರುವುದಿಲ್ಲ. ಆದ್ದರಿಂದ ಭಗವಂತನ ಆರಾಧನೆಯು ಕೆಲವರಿಗಷ್ಟೇ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ ಶಾಸ್ತ್ರಗಳು ಎಲ್ಲರಿಗೂ ಸಾಧ್ಯವಾಗುವಂತಹ ಅನೇಕ ಆಚರಣೆಗಳನ್ನು ತಿಳಿಸಿವೆ. 1,00,000 ನಿಜವಾದ ಕಮಲದ ಹೂಗಳನ್ನು ಸಂಗ್ರಹಿಸುವುದು ಬಹುತೇಕರಿಗೆ ಸಾಧ್ಯವಾಗದ ಕೆಲಸ. ಆದರೆ 1,00,000 ಪದ್ಮಗಳನ್ನು ರಂಗೋಲಿಯಿಂದ ಚಿತ್ರಿಸುವುದು ಮಾತ್ರ ಸಾಧ್ಯವಾಗುವಂತಹ ಸೇವೆಯಾಗಿದೆ. ಇದರಿಂದಲೇ ಈ ವ್ರತವು ಅತ್ಯಂತ ವಿಶೇಷವಾಗಿದೆ. ಅಕ್ಕಿ ಹಿಟ್ಟಿನಿಂದ ಅಥವಾ ರಂಗೋಲಿಯಿಂದ ಬಿಡಿಸಿದ ಒಂದು ಚಿಕ್ಕ ಸರಳ ಪದ್ಮವಾಗಿರಲಿ, ಅದು ನಿಷ್ಕಪಟವಾದ ಭಕ್ತಿಯಿಂದ ಸಮರ್ಪಿತವಾಗಿದ್ದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗುತ್ತದೆ. ವಾಸ್ತವವಾಗಿ ಲಕ್ಷಪದ್ಮ ವ್ರತವು ಕೇವಲ ರಂಗೋಲಿ ಬಿಡಿಸುವ ಆಚರಣೆಯಲ್ಲ. ಅದು 4 ತಿಂಗಳುಗಳ ಕಾಲ ಮನಸ್ಸನ್ನು ಭಗವಂತನ ಪಾದ ಕಮಲಗಳಲ್ಲಿ ನೆಲೆಗೊಳಿಸುವ ಒಂದು ಸಾಧನೆ. ಪ್ರತಿದಿನ ಒಂದೊಂದು ಪದ್ಮವನ್ನು ಚಿತ್ರಿಸುವಾಗ ಭಗವಂತ ನಾಮಸ್ಮರಣೆಯು ಜೊತೆಯಾದರೆ ಪ್ರತಿಯೊಂದು ಕಮಲವು ಒಂದು ಪ್ರಾರ್ಥನೆಯಾಗುತ್ತದೆ, ಪ್ರತಿಯೊಂದು ಪದ್ಮವು ನಮಸ್ಕಾರವಾಗುತ್ತದೆ, ಒಂದು ರೀತಿ ಪುಷ್ಪಾರ್ಚನೆಯಾಗುತ್ತದೆ. ಈ ಕಾರಣಕ್ಕಾಗಿಯೇ ಸ್ಕಂದ ಪುರಾಣವು ಈ ವ್ರತಕ್ಕೆ 40,000 ಸಾಷ್ಟಾಂಗ ನಮಸ್ಕಾರಗಳ ಫಲವನ್ನು ಹೇಳುತ್ತದೆ. ಲಕ್ಷಪದ್ಮ ವ್ರತದ ಇನ್ನೊಂದು ವಿಶೇಷತೆ ಎಂದರೆ, ಇದು ವಯಸ್ಸು, ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಹಿನ್ನೆಲೆಯನ್ನು ಅವಲಂಬಿಸಿರುವುದಿಲ್ಲ. ಮನೆಯ ಗೃಹಿಣಿಯಾಗಿರಬಹುದು, ವಿದ್ಯಾರ್ಥಿಯಾಗಿರಬಹುದು, ಕೆಲಸಕ್ಕೋಗುತ್ತಿರುವವರಿರಬಹುದು ಅಥವಾ ನಿವೃತ್ತರಾಗಿರಬಹುದು. ಯಾರೇ ಆಗಿದ್ದರೂ ತಮ್ಮ ಸಮಯಕ್ಕೆ ಅನುಗುಣವಾಗಿ ಈ ವ್ರತವನ್ನು ಆಚರಿಸಬಹುದು. ಇದರಲ್ಲಿ ದುಬಾರಿ ಪೂಜಾ ಸಾಮಗ್ರಿಗಳ ಅಗತ್ಯವಿಲ್ಲ, ವಿಶೇಷವಾದ ಯಜ್ಞೋಪಕರಣಗಳು ಬೇಕಿಲ್ಲ, ದೊಡ್ಡ ವೈಭವದ ಅಗತ್ಯವಿಲ್ಲ. ಇಲ್ಲಿ ಬೇಕಾಗಿರುವುದು ಭಗವಂತನ ಮೇಲಿನ ನಿಷ್ಕಪಟವಾದ ಭಕ್ತಿ, ಸ್ವಲ್ಪ ಸಮಯ ಮತ್ತು ನಿಯಮಿತವಾದ ಆಚರಣೆ. ಅದಕ್ಕಾಗಿಯೇ ಈ ವ್ರತವು ಈಗಿನ ಕಾಲಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ. ಈಗಿನ ಜೀವನ ಶೈಲಿಯಲ್ಲಿ ಸಮಯದ ಕೊರತೆ, ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿಗಳು ಎಲ್ಲರ ಜೀವನದಲ್ಲಿಯೂ ಇವೆ. ಅಂತಹ ಪರಿಸ್ಥಿತಿಯಲ್ಲಿಯೂ ಪ್ರತಿದಿನ ಸ್ವಲ್ಪ ಸಮಯವನ್ನು ಭಗವಂತನಿಗಾಗಿ ಮೀಸಲಿಟ್ಟು ಈ ಸೇವೆಯನ್ನು ಮಾಡಬಹುದು. ಈ ಕಾರಣದಿಂದ ಲಕ್ಷಪದ್ಮ ವ್ರತವು ಕೇವಲ ಪುರಾತನ ಕಾಲಕ್ಕೆ ಸೀಮಿತವಾದ ಆಚರಣೆಯಲ್ಲ, ಈಗಿನ ಜೀವನದಲ್ಲಿಯೂ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸುಂದರವಾದ ಆಧ್ಯಾತ್ಮಿಕ ಸಾಧನೆಯಾಗಿದೆ. ಈ ವ್ರತವನ್ನು ನಿಖರವಾಗಿ ಹೇಗೆ ಆಚರಿಸಬೇಕು, 1,00,000 ಪದ್ಮಗಳನ್ನು ಹೇಗೆ ಪೂರ್ಣಗೊಳಿಸಬೇಕು ಎನ್ನುವುದನ್ನ ಹೇಳ್ತೇನೆ. ಯಾವುದೇ ವ್ರತವನ್ನು ಆಚರಿಸುವಾಗ ಅದರ ಮಹಿಮೆಯನ್ನು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಆಚರಿಸುವುದು ಅಷ್ಟೇ ಮುಖ್ಯ.
ಲಕ್ಷ ಪದ್ಮ ವ್ರತವನ್ನು ಸಾಮಾನ್ಯವಾಗಿ ಚಾತುರ್ಮಾಸ್ಯದ ಆರಂಭದಲ್ಲಿ ಸಂಕಲ್ಪ ಮಾಡಿಕೊಂಡು ಆಚರಿಸಲಾಗುತ್ತದೆ. ಮೊದಲಿಗೆ ಮನೆ ಅಥವಾ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು. ಸ್ನಾನ ಮಾಡಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ತಮ್ಮ ಇಷ್ಟ ದೇವತೆ ಕುಲದೇವತೆಯ ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣರನ್ನು ಆರಾಧಿಸುವ ಯಾವುದೇ ರೂಪವನ್ನು ಧ್ಯಾನಿಸಿ ಸಂಕಲ್ಪ ಮಾಡಬೇಕು. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಲಕ್ಷ ಪದ್ಮ ವ್ರತವನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಪೂರ್ಣಗೊಳಿಸಲು ಅನುಗ್ರಹಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಅದರ ನಂತರ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯಿಂದ ನೆಲದ ಮೇಲೆ ಪದ್ಮಗಳನ್ನು ಚಿತ್ರಿಸಬೇಕು. ಪದ್ಮವು ಅಲಂಕಾರವಾಗಿಯೇ ಇರಬೇಕು ಅಂತ ನಿಯಮ ಏನಿಲ್ಲ. ಸರಳವಾದ 8 ದಳಗಳ ಅಥವಾ 16 ದಳಗಳ ಕಮಲದ ಚಿಹ್ನೆಯನ್ನು ಬಿಡಿಸಿದರೂ ಸಾಕು. ಚಿತ್ರಿಸಿದ ಪ್ರತಿಯೊಂದು ಪದ್ಮವನ್ನು ಒಂದು ಎಣಿಕೆಯಾಗಿ ಪರಿಗಣಿಸಬೇಕು. ಈ ವ್ರತದಲ್ಲಿ ಒಂದೇ ದಿನದಲ್ಲಿ 1 ಲಕ್ಷ ಪದ್ಮಗಳನ್ನು ಚಿತ್ರಿಸಬೇಕು ಅಂತ ನಿಯಮ ಇಲ್ಲ. ಚಾತುರ್ಮಾಸ್ಯದ 4 ತಿಂಗಳ ಅವಧಿಯಲ್ಲಿ ಪ್ರತಿದಿನ ಸಾಧ್ಯವಾದಷ್ಟು ಪದ್ಮಗಳನ್ನು ಚಿತ್ರಿಸಬೇಕು. ಕೆಲವರು ದಿನಕ್ಕೆ 100 ಪದ್ಮಗಳನ್ನು ಚಿತ್ರಿಸುತ್ತಾರೆ, ಕೆಲವರು 500, ಇನ್ನು ಕೆಲವರು 1000. ಇದು ಪ್ರತಿಯೊಬ್ಬರ ಸಮಯ ಮತ್ತು ಅನುಕೂಲವನ್ನು ಅವಲಂಬಿಸಿದೆ. ಹೀಗೆ ಪ್ರತಿದಿನ ಎಷ್ಟು ಪದ್ಮಗಳನ್ನು ಚಿತ್ರಿಸಿದ್ದೇವೆ ಎಂಬುದನ್ನು ಒಂದು ಲೆಕ್ಕವಾಗಿ ಬರೆದಿಟ್ಕೋಬೇಕು. ನಿಧಾನವಾಗಿ ನಿಯಮಿತವಾಗಿ ಮುಂದುವರಿದರೆ 1 ಲಕ್ಷ ಪದ್ಮಗಳನ್ನು ಪೂರ್ಣಗೊಳಿಸುವುದು ಕಷ್ಟದ ಕೆಲಸವೇನಲ್ಲ. ಈ ವ್ರತದಲ್ಲಿ ಮುಖ್ಯವಾದುದು ವೇಗವಲ್ಲ, ನಿರಂತರತೆ. ಒಂದೇ ದಿನ ಬಹಳ ಪದ್ಮಗಳನ್ನು ಚಿತ್ರಿಸಿ ನಂತರ ಹಲವು ದಿನ ಬಿಡುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಟ್ಟು ಭಕ್ತಿಯಿಂದ ಸೇವೆ ಮಾಡುವುದು ಹೆಚ್ಚು ಶ್ರೇಷ್ಠವಾಗಿದೆ. ಪದ್ಮಗಳನ್ನು ಚಿತ್ರಿಸಿದ ನಂತರ ಭಗವಂತನಿಗೆ ಸಾಧ್ಯವಾದಷ್ಟು ಸರಳವಾದ ಪೂಜೆಯನ್ನು ಮಾಡಬೇಕು. ದೀಪ ಹಚ್ಚಬಹುದು ಅಥವಾ ತಮಗೆ ತಿಳಿದಿರುವ ಸ್ತೋತ್ರಗಳನ್ನು ಪಠಿಸಬಹುದು. ಸಾಧ್ಯವಾದರೆ ಹರಿನಾಮ ಸ್ಮರಣೆ ಮಾಡಬಹುದು. ಕೊನೆಯಲ್ಲಿ ಆ ದಿನದ ಸೇವೆಯನ್ನು ಭಗವಂತನಿಗೆ ಸಮರ್ಪಿಸಿ ನಮಸ್ಕರಿಸಬೇಕು. ಲಕ್ಷ ಪದ್ಮ ವ್ರತದಲ್ಲಿ ಚಿತ್ರಿಸುವ ಪ್ರತಿಯೊಂದು ಪದ್ಮವು ಒಂದು ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ. ಕಮಲವು ಕೆಸರಿನಲ್ಲಿ ಅರಳಿದರೂ ಅದರ ಮೇಲೆ ಕೆಸರಿನ ಕಲೆ ಉಳಿಯುವುದಿಲ್ಲ. ಅದೇ ರೀತಿ ಮನುಷ್ಯನು ಲೋಕದಲ್ಲಿ ಬದುಕುತ್ತಿದ್ದರೂ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿಕೊಂಡರೆ ಲೋಕದ ದೋಷಗಳು ಅವನನ್ನು ಸ್ಪರ್ಶಿಸುವುದಿಲ್ಲ ಎಂಬುದನ್ನು ಪದ್ಮವು ನೆನಪಿಸುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಯು ಪದ್ಮದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಶ್ರೀಮನ್ನಾರಾಯಣನ ಪಾದಗಳನ್ನು ಪದ್ಮಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಪ್ರತಿಯೊಂದು ಪದ್ಮವನ್ನು ಚಿತ್ರಿಸುವಾಗ ಅದು ಭಗವಂತನ ಪಾದ ಕಮಲಗಳ ಸ್ಮರಣೆಯಾಗಿ ಮಹಾಲಕ್ಷ್ಮಿಯ ಅನುಗ್ರಹದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಲಕ್ಷ ಪದ್ಮ ವ್ರತದ ಮಹಿಮೆಯನ್ನು ವಿವರಿಸಿದ ನಂತರ ಸ್ಕಂದ ಪುರಾಣವು ಭಗವಂತನಿಗೆ ವಿವಿಧ ಪುಷ್ಪಗಳಿಂದ ಮಾಡುವ ಅರ್ಚನೆಯ ಮಹಿಮೆಯನ್ನು ವಿವರಿಸುತ್ತದೆ. ಹೂವುಗಳ ಪರಿಮಳವು ಹೇಗೆ ಸುತ್ತಮುತ್ತಲಿನ ವಾತಾವರಣವನ್ನು ಸುಗಂಧಮಯವಾಗಿಸುತ್ತದೆಯೋ ಹಾಗೆಯೇ ಭಕ್ತಿಯಿಂದ ನಾವು ಸಮರ್ಪಿಸುವ ಹೂವು ನಮ್ಮ ಹೃದಯವನ್ನು ಪವಿತ್ರಗೊಳಿಸುತ್ತದೆ ಎಂದು ನಮ್ಮ ಋಷಿಗಳು ಈ ಮೂಲಕ ತಿಳಿಸುತ್ತಾರೆ. ಹೂವಿನ ಸೌಂದರ್ಯ, ಅದರ ಪರಿಮಳ ಇವೆಲ್ಲ ನಮ್ಮ ಮನಸ್ಸಿನ ಪರಿಶುದ್ಧತೆಯನ್ನ ಸೂಚಿಸುತ್ತೆ. ಆದ್ದರಿಂದಲೇ ದೇವರ ಪೂಜೆಯಲ್ಲಿ ಹೂವಿಗೆ ವಿಶೇಷ ಸ್ಥಾನ ನೀಡಲಾಗಿದೆ. ಮತ್ತು ಸ್ಕಂದ ಪುರಾಣವು ಸಂಪಿಗೆ ಹೂವಿನ ಮಹಿಮೆಯನ್ನು ಉಲ್ಲೇಖಿಸುತ್ತದೆ. ಸಂಪಿಗೆ ಹೂವಿನ ಅರ್ಚನೆಗೆ ವಿಶೇಷ ಫಲವಿದೆ ಎಂದು ಹೇಳಿದ್ದಾರೆ. ಶಾಸ್ತ್ರವು ಸಂಪಿಗೆ ಹೂವಿನ ಮಹಿಮೆಯನ್ನು ತಿಳಿಸುತ್ತದೆಯೇ ಹೊರತು ಪ್ರತಿಯೊಬ್ಬರೂ ಅದನ್ನೇ ಬಳಸಬೇಕು ಅಂತ ಕಡ್ಡಾಯ ಮಾಡುತ್ತಿಲ್ಲ. ಈ ಕಾಲದಲ್ಲಿ ಸಂಪಿಗೆ, ಕಮಲ ಅಥವಾ ಕೆಲವು ವಿಶೇಷ ಹೂವುಗಳು ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ. ಕೆಲವು ಕಡೆ ಅವು ಬಹಳ ದುಬಾರಿಯಾಗಿರುತ್ತದೆ. ಆದ್ದರಿಂದ ನಮ್ಮ ಸಾಮರ್ಥ್ಯಕ್ಕಿಂತ ಮೀರಿದ ಖರ್ಚು ಮಾಡಿ ಪೂಜೆ ಮಾಡಬೇಕು ಎಂದು ಶಾಸ್ತ್ರ ಎಲ್ಲಿಯೂ ಹೇಳುವುದಿಲ್ಲ. ಒಂದು ಚಿಕ್ಕ ಮಲ್ಲಿಗೆ ಆದರೂ ಇರಬಹುದು ಅಥವಾ ಜಾಜಿ ಆಗಿರಬಹುದು, ಯಾವುದೇ ಹೂವಾಗಿದ್ದರೂ ಅದನ್ನು ಭಕ್ತಿಯಿಂದ ಅರ್ಪಿಸಿದರೆ ಭಗವಂತನಿಗೆ ಪ್ರಿಯವಾಗುತ್ತದೆ. ಈ ಹೂವುಗಳ ಮಹಿಮೆಯ ಜೊತೆಗೆ ತುಳಸಿಯ ಮಹಿಮೆಯನ್ನು ಸಹ ವಿವರಿಸುತ್ತವೆ. ನಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯವೆಂದು ನೋಡೋದಿಲ್ಲ, ಅದನ್ನು ದೇವಿ ಸ್ವರೂಪವಾಗಿ ಪೂಜಿಸ್ತೇವೆ. ಪ್ರತಿದಿನ ತುಳಸಿಗೆ ನೀರು ಹಾಕ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ. ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಶ್ರೀ ಮಹಾವಿಷ್ಣು ಪೂಜೆಯಲ್ಲಿ ತುಳಸಿಗೆ ಇರುವ ಮಹತ್ವವನ್ನು ಅನೇಕ ಪುರಾಣಗಳು ಹೇಳಿವೆ. ವಿಷ್ಣುವಿಗೆ ಎಷ್ಟೇ ಸುಂದರವಾದ ಹೂವುಗಳನ್ನು ಅರ್ಪಿಸಿದರೂ ಒಂದು ತುಳಸಿ ದಳದ ಸಮರ್ಪಣೆ ಪೂಜೆಯನ್ನು ಇನ್ನಷ್ಟು ಪೂರ್ಣಗೊಳಿಸುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ತುಳಸಿ ದಳ ಸಿಗದಿದ್ದರೆ ತುಳಸಿ ಕಾಷ್ಟವನ್ನಾದರೂ ಅರ್ಪಿಸಬಹುದು. ಅದು ಕೂಡ ಇಲ್ಲದಿದ್ದರೆ ಹಿಂದಿನ ದಿನ ಸಮರ್ಪಿಸಿದ್ದ ನಿರ್ಮಾಲ್ಯ ತುಳಸಿಯನ್ನು ಶುದ್ಧವಾಗಿ ತೊಳೆದು ಮತ್ತೆ ಅರ್ಪಿಸಬಹುದು ಎಂದು ಹೇಳ್ತಾರೆ. ಒಂದು ವೇಳೆ ಅದೂ ಸಾಧ್ಯವಾಗದಿದ್ದರೆ
ಕೇವಲ ತುಳಸಿ ಎಂಬ ನಾಮವನ್ನು ಭಕ್ತಿಯಿಂದ ಉಚ್ಚರಿಸಿದರೂ ಸಾಕು ಎಂದು ಭಗವಂತನೇ ಮಾರ್ಗವನ್ನು ತೋರಿಸುತ್ತಾನೆ. ಇದನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಭಗವಂತನು ಯಾರನ್ನೂ ನಿರಾಶೆಗೊಳಿಸುವುದಿಲ್ಲ. ಇದು ಇಲ್ಲದಿದ್ದರೆ ಪೂಜೆ ಮಾಡಬೇಡಿ ಅಂತ ಹೇಳುವುದೇ ಇಲ್ಲ. ಬದಲಿಗೆ ನಿನಗೆ ಸಾಧ್ಯವಾದ ರೀತಿಯಲ್ಲಿ ನನ್ನನ್ನು ಸ್ಮರಿಸು ಎಂದು ಕರುಣೆಯಿಂದ ಮಾರ್ಗವನ್ನು ತೋರಿಸುತ್ತಾನೆ. ಇದೇ ಸನಾತನ ಧರ್ಮದ ಸೌಂದರ್ಯ. ಇದನ್ನೇ ಲಕ್ಷ ಪದ್ಮ ವ್ರತದಲ್ಲಿಯೂ ಕಾಣಬಹುದು. 1,00,000 ನಿಜವಾದ ಕಮಲಗಳನ್ನು ಅರ್ಪಿಸಲು ಸಾಧ್ಯವಾಗದವರಿಗಾಗಿ ರಂಗೋಲಿಯಿಂದ ಪದ್ಮವನ್ನು ಚಿತ್ರಿಸುವ ಮಾರ್ಗವನ್ನು ಶಾಸ್ತ್ರವು ಹೇಳುತ್ತದೆ. ದುಬಾರಿ ಹೂವುಗಳನ್ನು ತರಲು ಸಾಧ್ಯವಾಗದವರಿಗೆ ಮನೆಯಲ್ಲಿರುವ ಸರಳ ಹೂವೇ ಅರ್ಪಿಸಬಹುದು. ತುಳಸಿ ದಳವು ಸಿಗದಿದ್ದರೆ ಅದರ ನಾಮಸ್ಮರಣೆಯನ್ನಾದರೂ ಮಾಡಬಹುದು. ಈ ಎಲ್ಲವನ್ನು ಒಟ್ಟಾಗಿ ನೋಡಿದಾಗ ನಮಗೆ ತಿಳಿಯೋದು, ಭಗವಂತನನ್ನು ಸಂತೋಷಪಡಿಸಲು ವೈಭವಕ್ಕಿಂತ ಭಕ್ತಿ ಮುಖ್ಯ, ಖರ್ಚಿಗಿಂತ ಸಮರ್ಪಣೆ ಮುಖ್ಯ, ಆಡಂಬರಕ್ಕಿಂತ ಶ್ರದ್ಧೆ ಮುಖ್ಯ ಎಂಬುದು. ಆದ್ದರಿಂದಲೇ ಚಾತುರ್ಮಾಸ್ಯದಲ್ಲಿ ಆಚರಿಸುವ ಅನೇಕ ವ್ರತಗಳಲ್ಲಿ ಲಕ್ಷ ಪದ್ಮ ವ್ರತವು ಅತ್ಯಂತ ಸುಲಭವಾಗಿ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಆದರೆ ಅತ್ಯಂತ ಭಕ್ತಿಯಿಂದ ಆಚರಿಸಬಹುದಾದ ವ್ರತವಾಗಿದೆ. ಪ್ರತಿಯೊಬ್ಬರಿಗೂ ಸಾಧ್ಯವಾಗುವ ಈ ಆಚರಣೆ ಪ್ರತಿದಿನ ಭಗವಂತನ ಸ್ಮರಣೆಯಲ್ಲಿ ಬದುಕುವ ಅಭ್ಯಾಸವನ್ನು ಬೆಳೆಸುತ್ತದೆ. ಇದೇ ಈ ವ್ರತದ ನಿಜವಾದ ಮಹಿಮೆ. ಈ ವ್ರತದ ಮೂಲಕ ನಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಇಂತಹ ಸಂಪ್ರದಾಯಗಳ ಪರಿಚಯವಾಗಲಿ. ಭಗವಂತನ ಆರಾಧನೆ ಕೇವಲ ದೇವಾಲಯಕ್ಕೆ ಸೀಮಿತವಾಗದೆ ನಮ್ಮ ಮನೆಯ ದೈನಂದಿನ ಜೀವನದ ಭಾಗವಾಗಲಿ. ಪ್ರತಿದಿನ ಬಿಡಿಸುವ ಒಂದು ಚಿಕ್ಕ ಪದ್ಮವು ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ಒಂದು ದೊಡ್ಡ ಹೂವಾಗಿ ಅರಳಲಿ. ಶ್ರೀಮನ್ನಾರಾಯಣನು ಎಲ್ಲರಿಗೂ ಭಕ್ತಿ, ಶ್ರದ್ಧೆ, ಆರೋಗ್ಯ, ಐಶ್ವರ್ಯ ಮತ್ತು ಸದ್ಬುದ್ಧಿಯನ್ನು ಕರುಣಿಸಲಿ. ಶ್ರೀ ಲಕ್ಷ್ಮೀನಾರಾಯಣರ ಅನುಗ್ರಹವು ಎಲ್ಲರ ಮೇಲೂ ಸದಾ ಇರಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.